ತಂದೆ ಯಾವಾಗಲೂ ತನ್ನ ಮಕ್ಕಳ ಸುಖದ ಹಾರೈಕೆ ಮಾಡುತ್ತಾರೆ. ಅವರ ಭವಿಷ್ಯದ ಬಗೆಗೆ ಆತಂಕ ಹೊಂದಿರುತ್ತಾರೆ. ಇದೇ ಕಾರಣದಿಂದಾಗಿ ತನ್ನ ಮಕ್ಕಳ ಮುಂದಿನ ಭವಿಷ್ಯದ ಮಾರ್ಗವನ್ನು ಸ್ವತಃ ತಾವೇ ನಿರ್ಮಿಸುವ ಪ್ರಯತ್ನವನ್ನು ಮಾಡುತ್ತಾರೆ. ಯಾವ ಮಾರ್ಗದಲ್ಲಿ ತಾನು ನಡೆದಿದ್ದಾರೆಯೋ, ಯಾವ ಮಾರ್ಗದಲ್ಲಿ ತಾನು ಕಲ್ಲು ಮುಳ್ಳುಗಳನ್ನು ನೋಡಿದ್ದಾರೆಯೋ, ಮಾರ್ಗದ ನೆರಳು ಬೆಳಕನ್ನು ಅನುಭವಿಸಿದ್ದಾರೆಯೋ, ಅದೇ ಮಾರ್ಗದಲ್ಲಿ ತನ್ನ ಪುತ್ರನೂ ಸಾಗಬೇಕು. ಇದೇ ಪ್ರತಿ ತಂದೆಯ ಆಶಯ. ನಿಸ್ಸಂಶಯವಾಗಿಯೂ ಉತ್ತಮ ಭಾವನೆ ಇದು. ಆದರೆ 3 ಪ್ರಶ್ನೆಗಳ ಬಗ್ಗೆ ಯೋಚಿಸುವುದನ್ನು ನಾವು ಮರೆತು ಬಿಡುತ್ತೇವೆ. ಯಾವ ಪ್ರಶ್ನೆಗಳು? ಮೊದಲ ಪ್ರಶ್ನೆ, ಸಮಯದೊಂದಿಗೆ ಪ್ರತಿ ಮಾರ್ಗವೂ ಬದಲಾಗುವುದಿಲ್ಲವೇ? ಸಮಯ ಯಾವಾಗಲೂ ಹೊಸ ಸವಾಲುಗಳನ್ನು ಮುಂದಿಡುವುದಿಲ್ಲವೇ? ಹಾಗಾದರೆ ಕಳೆದು ಹೋದ ಸಮಯದ ಅನುಭವ ಹೊಸ ಪೀಳಿಗೆಗೆ ಹೇಗೆ ಸಹಕಾರಿಯಾಗಬಲ್ಲದು? ಎರಡನೆಯ ಪ್ರಶ್ನೆ, ಪ್ರತಿಯೊಬ್ಬ ಮಗುವು ತಂದೆ ತಾಯಿಯರ ನೆರಳಾಗಿರುವರೇ? ಹೌದು, ಮಕ್ಕಳಿಗೆ ಸಂಸ್ಕಾರವನ್ನು ಅವಶ್ಯವಾಗಿ ತಂದೆ ತಾಯಿಯರೇ ಕೊಡುತ್ತಾರೆ. ಆದರೆ ಅಂತರಂಗದ ಸಾಮರ್ಥ್ಯ, ಆ ಸಾಮರ್ಥ್ಯವನ್ನು ದೇವರು ಕೊಡುತ್ತಾನೆ. ಯಾವ ಮಾರ್ಗದಲ್ಲಿ ತಂದೆಗೆ ಯಶಸ್ಸು ಸಿಕ್ಕಿದೆಯೋ, ನಿಮಗೆ ವಿಶ್ವಾಸವಿದೆಯೇ ಅದೇ ಮಾರ್ಗದಲ್ಲಿ ಅವರ ಮಕ್ಕಳಿಗೂ ಅದೇ ಯಶಸ್ಸು ಸುಖ ಪ್ರಾಪ್ತವಾಗುವುದೆಂದು? ಮೂರನೆಯ ಪ್ರಶ್ನೆ, ಜೀವನದ ಸಂಘರ್ಷಗಳು ಹಾಗೂ ಸವಾಲುಗಳು ಲಾಭದಾಯಕವೇ? ಪ್ರತಿಯೊಂದು ಹೊಸ ಪ್ರಶ್ನೆಯು ಒಂದು ಹೊಸ ಉತ್ತರದ ಮಾರ್ಗವನ್ನು ತೆರೆಯುವುದಿಲ್ಲವೇ? ಹಾಗಾದರೆ ಮಕ್ಕಳನ್ನು ಹೊಸ ಹೊಸ ಪ್ರಶ್ನೆಗಳು, ಸಂಘರ್ಷಗಳು ಹಾಗೂ ಸವಾಲುಗಳಿಂದ ದೂರವಿಡುವುದನ್ನು ಅವರಿಗೆ ಲಾಭ ಮಾಡುವುದು ಎನ್ನಬಹುದೇ ಅಥವಾ ನಷ್ಟ ಮಾಡುವುದು ಎನ್ನಬಹುದೇ? ಅಂದರೆ ಹೇಗೆ ಮಕ್ಕಳ ಭವಿಷ್ಯವನ್ನು ನಿರ್ಧರಿಸುವ ಬದಲು ಅವರ ಚಾರಿತ್ರ್ಯವನ್ನು ನಿರ್ಮಿಸುವುದು ಉತ್ತಮವೋ, ಹಾಗೆ ಮಕ್ಕಳ ಜೀವನದ ಮಾರ್ಗವನ್ನು ನಿರ್ಧಾರ ಮಾಡುವ ಬದಲು ಅವರಿಗೆ ಹೊಸ ಹೊಸ ಸಂಘರ್ಷಗಳೊಂದಿಗೆ ಹೋರಾಡುವ ಮನೋಬಲದ ತಿಳಿವಳಿಕೆ ಕೊಡುವುದು ಹೆಚ್ಚು ಲಾಭದಾಯಕವಲ್ಲವೇ? ಇದು ಯೋಚಿಸಬೇಕಾದ ವಿಷಯ.